ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನಿವತ್ತು ನೇಚರೆಲ್ಲ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಒನ್ ಡೇ ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಅಂತ ಏನಿಲ್ಲ, ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಮನೆಯಿಂದ 8:30ಗೆ ಹೊರಟ್ವಿ. ಹಾಗೆಯೇ ಅಲ್ಲಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಣ ಅಂಥೇಳಿ ಅಪ್ಪ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಹೋಗೋ ಅಷ್ಟರೊಳಗೆ ಅವ್ರನ್ನ ಕರ್ಕೊಂಡು 9:30 ಆಗಿತ್ತು. 9:30ಇಂದ ನಾವು ಚಿಕ್ಕಮಂಗ್ಳೂರು ಹೋಗೋಷ್ಟರೊಳಗೆ 12 ಆಗೋಗಿತ್ತು. ಅಲ್ಲಂತೂ ಇವತ್ತು ಸಂಡೇ ಆಗಿರೋದ್ರಿಂದನೇ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇತ್ತು. ನಾವು ಬೇರೆ ಕಡೆ ಮನೆ ದೇವ್ರ ದೇವಸ್ಥಾನ ನೋಡ್ಕೊಂಡು ಬರೋದಲ್ದೇ ಬೇರೆ ಕಡೆ ಕೂಡ ಪ್ಲೇಸಸ್ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಎಲ್ಲ ಪ್ಲೇಸಸ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂದರೆ, ಸಂಡೇ ಆಗಿರೋದ್ರಿಂದ ತುಂಬಾ ಅಂದರೆ ತುಂಬಾ ಟ್ರಾಫಿಕ್ ಇದೆ. ಈ ಮಳೆಯಲ್ಲಿ, ಈ ಚಳಿಲಿ ಎಷ್ಟು ವೆಹಿಕಲ್ಸ್ ಅಂದರೆ ತುಂಬಾ ಟ್ರಾಫಿಕ್ ಇತ್ತು. ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇತ್ತು. ಮಳೆ ಬರೋ ಥರ ಆಗಿರೋದ್ರಿಂದ ಮಂಜಿತ್ತ ತುಂಬಾ ಚೆನ್ನಾಗಿತ್ತು. ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ. ನಾವು ಹೋಗ್ತಾ ಇರೋ ದೇವಸ್ಥಾನ ಅಮ್ಮ ಮನೆ ದೇವ್ರ ದೇವಸ್ಥಾನ. ಇಲ್ಲಿಗೆ ನಾವು ಹೋಗಿದ್ದು ಮದುವೆ ಆದ ವರ್ಷದಲ್ಲಿ ಹೋಗಿದ್ವಿ, ಮತ್ತೆ ಹೋಗೇ ಇರಲಿಲ್ಲ. ಹಾಗಾಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ಬೆಟ್ಟದ ತುದಿಲಿ ಇದೆ. ಇದು ಇಷ್ಟೇ ಮನೆ ದೇವ್ರ ದೇವಸ್ಥಾನ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ ಕಡೆ ಸುತ್ತಲೂ ಗ್ರೀನರಿ, ಮಧ್ಯದಲ್ಲಿ ದೇವಸ್ಥಾನ. ಇದು ಪೂಜಾರಿಗಳು ಉಳ್ಕೊಳ್ಳೋದಕ್ಕೆ ಅಂತೇಳಿ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಶಿವಲಿಂಗಗಳಿದೆ, ಮತ್ತು ಆ ಕಡೆ ಕಾಫಿ ಎಸ್ಟೇಟ್ ಇದೆ. ಸುತ್ತಲೂ ಗ್ರೀನರಿ ಅಂದರೆ ಗ್ರೀನರಿ. ಮಳೆ ಬರೋ ಥರ ತುಂತುರು ಹನಿಗೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ಲೇಸಸ್ಸು ನೋಡೋದಕ್ಕೆ. ನಾವು ಕೂಡ ಚಿಕ್ಕವರಿದ್ದಾಗೆಲ್ಲ ಇಲ್ಲಿಗೆ ಹೋಗ್ತಾ ಇದ್ವಿ. ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು. ತುಂಬಾ ಖುಷಿಯಾಗೋದು. ನೋಡ್ತಾ ಇರ್ಬೋದು, ಇದನ್ನೇ ದೇವರು. ನಾನು ಮತ್ತು ನನ್ನ ಹಸ್ಬೆಂಡು, ಹಾಗೆಯೇ ಮೈದಾ ಅವ್ರ ವೈಫು, ಅಪ್ಪ ಅಮ್ಮ, ಪಾಪು ಎಲ್ಲರೂ. ಅಲ್ಲೇ ಚೌಡಮ್ಮನ ದೇವಸ್ಥಾನ ಕೂಡ ಇದೆ. ಇದು ಚಿಕ್ಕದಾಗಿದೆ ಚೌಡಮ್ಮನ ದೇವಸ್ಥಾನ. ಅಲ್ಲಿ ನೋಡಿಕೊಂಡು ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು, ಎಲ್ಲ ಕಡೆ ಪೂಜೆ ಮಾಡಿಸ್ಕೊಂಡು ಒಂದೆರಡು ಫೋಟೋ ತೆಕ್ಕೊಳ್ಳೋಣ ಅಂಥೇಳಿ ತೆಗೆಸ್ಕೊತಾ ಇದ್ವಿ. ಅದನ್ನೇ ವೀಡಿಯೋ ಮಾಡಿದ್ದಾರೆ ಅಷ್ಟೇ. ಇಲ್ಲೆಲ್ಲ ತುಂಬ ಅಂದರೆ ತುಂಬಾ ಗ್ರೀನರಿ ಇದೆ, ಸಕ್ಕತ್ತಾಗಿದೆ. ಪ್ರೀ ವೆಡ್ಡಿಂಗ್ ಶೂಟು ಅಥವಾ ಏನಾದರೂ ಫೋಟೋ ಶೂಟ್ ಮಾಡಿಸ್ಕೊತೀವಿ ಅಂದರೆ ತುಂಬಾ ಚೆನ್ನಾಗಿದೆ. ಎಷ್ಟು ಮನಸ್ಸಿಗೆ ನೆಮ್ಮದಿ ಆಯಿತು ಅಂದರೆ ದೇವಸ್ಥಾನಕ್ಕೆ ಹೋಗಿ. ದೇವಸ್ಥಾನದಲ್ಲಿ 10 ನಿಮಿಷ ಕೂತ್ರೂ ತುಂಬಾ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಅಲ್ಲಿರೋ ಪ್ರಶಾಂತತೆ ಆಗಿರ್ಬೋದು, ಸೈಲೆನ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಆ ಕಡೆಯಿಂದ ಬರ್ತಾನೆ ನೋಡ್ತಾ ಇರ್ಬೋದು, ಈ ಕಡೆಯಿಂದ ಫುಲ್ ಅಪ್ ಇತ್ತು, ಆ ಕಡೆಯಿಂದ ಫುಲ್ ಡೌನು. ಆ ರೋಡ್ ಬೇರೆ ಸ್ವಲ್ಪ ಚೆನ್ನಾಗಿರಲಿಲ್ಲ. ಒಂದು ಸ್ವಲ್ಪ ದೂರ ಇಳ್ಕೊಳ್ಳೋದು, ನಡ್ಕೊಂಡು ಬರ್ತಾಯಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಅಂದರೆ ಖುಷಿ ಇವತ್ತಂತೂ. ಈಗ ಒಂದು ಕಡೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅದು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಬರುತ್ತಲ್ಲ, ಅಲ್ಲಿ ಗಾಳಿಕೆರೆ ಅಂತ ದೇವಸ್ಥಾನ, ಗಾಳಿಕೆರೆ ಕೆಂಚಯ್ಯ ಅಂತ. ಆ ದೇವಸ್ಥಾನಕ್ಕೆ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ. ಆದರೆ ತುಂಬ ಅಂದರೆ ಮಳೆ ಬರೋ ಥರನೇ ಇತ್ತು. ಫುಲ್ಲು ಇಬ್ಬನಿ, ತುಂಬ ಅಂದರೆ ತುಂಬಾ ಇಬ್ಬನಿ ಬೀಳ್ತಾ ಇತ್ತು. ನಾವು ಮೋಡದೊಳಗೆ ಟ್ರಾವೆಲ್ ಮಾಡ್ತಾಯಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆದರೂ ರೋಡ್ ಏನೂ ಕಾಣಿಸ್ತಾನೆ ಇರಲಿಲ್ಲ. ತುಂಬಾ ಭಯನೂ ಕೂಡ ಆಗ್ತಾಯಿತ್ತು. ನಾವು ಒಂದು ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮುಗಿಸ್ಕೊಂಡು ಬರೋ ಅಷ್ಟರೊಳಗೆ 3:30 ಆಗಿತ್ತು. ನಾವು ಬೇರೆ ಪ್ಲೇಸಸ್ ಎಲ್ಲ ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ವಿ. ಫುಲ್ಲು ಆ ಕಡೆ ಎಲ್ಲ ಮಳೆ ಬರೋ ಥರ ಇತ್ತಲ್ಲ, ಪಾಪು ಬೇರೆ ಇದ್ಲಲ್ಲ, ಹಾಗಾಗಿ ಬೇರೆ ಪ್ಲೇಸ್ ಏನು ನೋಡ್ಕೊಬರೋಕ್ಕಾಗಲಿಲ್ಲ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟರೊಳಗೆ 5:30 ಅಥವಾ 6 ಆಗಿತ್ತು. ಹಾಗಾಗಿ ಅಲ್ಲೆಲ್ಲ ಕ್ಲಿಪ್ಪಿಂಗೆಲ್ಲ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಈ ಕಡೆ ಕೂಡ ತುಂಬಾ ಪ್ಲೇಸಸ್ ಚೆನ್ನಾಗಿದ್ದಾವೆ. ಕಲ್ಲತ್ತಗಿರಿ ಆಗಿರ್ಬೋದು, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕೆಮ್ಮಣ್ಣುಗುಂಡಿ ಎಲ್ಲ ಪ್ಲೇಸಸ್ ಚೆನ್ನಾಗಿದೆ. ಆದರೆ ನಾವು ಹೋಗೋಕ್ಕಾಗಲಿಲ್ಲ, ನಮಗೆ ಇಲ್ಲೇ ಟೈಮ್ ಆಗೋಗಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಹೋಗಿ ಬರ್ತೀವಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.